ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ಕೊಡುವುದು ಸರ್ಕಾರಕ್ಕೆ ಸವಾಲಾಗಿದೆ. ಮತಚೋರಿ ವಿರುದ್ಧ ಹೋರಾಟ ನಡೆಸಿದ್ದ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಘರ್ಷಣೆ ಆಗಿದ್ದು ಬಳ್ಳಾರಿ ಕಾದ ಕಾವಲಿಯಂತಾಗಿದೆ. ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆಯತ್ತಲೇ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ದ. ಮೊನ್ನೆ ಒಂದು ಬುಲೆಟ್ ಸಿಕ್ಕಿತ್ತು, ಇದೀಗ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಇದರ ನಡುವೆ ಸಮೀಕ್ಷಾ ವರದಿಯೊಂದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಕೇಂದ್ರ ಚುನಾವಣಾ ಆಯೋಗ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರಕ್ಕೆ ಸಮೀಕ್ಷೆಗೆ ಸೂಚಿಸಿತ್ತು. ಗ್ರಾಮ್ ಅನ್ನೋ ಸಂಸ್ಥೆಗೆ ಅಂದ್ರೆ ಗ್ರಾಸ್ ರೂಟ್ಸ್ ರಿಸರ್ಚ್ ಅಂಡ್ ಅಡ್ವೊಕೇಸಿ ಮೂವ್ಮೆಂಟ್ ಸಂಸ್ಥೆ ಸರ್ವೆ ನಡೆಸಿ ವರದಿ ನೀಡಿದೆ. ವರದಿಯಲ್ಲಿ ಇವಿಎಂ ಬಗ್ಗೆಯೂ ಪ್ರಶ್ನೆ ಕೇಳಲಾಗಿದೆ. ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು ಹೀಗೆ 4 ಕಂದಾಯ ವಿಭಾಗಗಳಲ್ಲಿ ಸಮೀಕ್ಷೆ ನಡೆದಿದೆ. ಇವಿಎಂನ ನಿಖರತೆ ಬಗ್ಗೆ ಮತದಾರರು ಬಹುಪರಾಕ್ ಹೇಳಿದ್ದಾರೆ ಅಂತ ವರದಿಯಲ್ಲಿದೆ. ಸರ್ವೆ ಆಗಿದೆ, ಕರ್ನಾಟಕ ರಾಜ್ಯದ ಜನಗಳ ಸರ್ವೆ ಆಗಿದೆ. ಮೋರ್ ದೆನ್ 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ ಇವಿಎಂ ಮೇಲೆ ವಿಶ್ವಾಸ 83.24%. ಒಪ್ಪುವುದಿಲ್ಲ 2%. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ. ಗ್ರಾಮ್ ಅನ್ನೋ ಸಂಸ್ಥೆ ನೀಡಿರೋ ವರದಿಯನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ. ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಚುನಾವಣಾ ಆಯೋಗ ಸಮೀಕ್ಷೆ ಆಯ್ದ ಭಾಗಗಳನ್ನ ಮಾತ್ರ ಬಳಸಿಕೊಂಡು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಮೀಕ್ಷೆ ಕೇವಲ ಮತದಾರರ ಜಾಗೃತಿ ಮತ್ತು ಕಾರ್ಯಕ್ರಮಗಳ ಮೌಲ್ಯಮಾಪನಕ್ಕಾಗಿ ಮಾಡಿದ್ದೇ ಹೊರತು ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆ ಅಥವಾ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಮಾಡಿದ್ದಲ್ಲ. ಈ ಸಮೀಕ್ಷೆ ನಡೆದಿದ್ದು ಮೇ 2025ರಲ್ಲಿ. ಆದರೆ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ಸಾಕ್ಷ್ಯ ಸಮೇತ ಪ್ರಶ್ನೆ ಎತ್ತಿದ್ದು ಆಗಸ್ಟ್ 2025ರಲ್ಲಿ. ಆರೋಪಗಳಿಗಿಂತ ಮೊದಲೇ ನಡೆದ ಸಮೀಕ್ಷೆಯನ್ನ ಬಳಸಿ ನಂತರದ ಆರೋಪಗಳನ್ನು ಸುಳ್ಳೆಂದು ಹೇಳುವುದು ತರ್ಕಬದ್ಧವಲ್ಲ. ಇವಿಎಂಗಳ ಬಗ್ಗೆ ಗ್ರಾಮ್ ಸರ್ವೆ ವರದಿ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯಿಸಿದ್ದಾರೆ. ಆ ಕಾಲದಲ್ಲಿ ನಾನು ಇದನ್ನ ವಿರೋಧಿಸಿದ್ದೆ. ಪೇಪರ್ ಬ್ಯಾಲೆಟ್ ಮುಂದುವರಿಸೋಣ ಅಂತ ಹೇಳಿದ್ದೆ. ಇದರ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ಅಂತ ಬೆಂಗಳೂರಿನಲ್ಲಿ ಎಚ್.ಡಿ. ದೇವೇಗೌಡ ಹೇಳಿದ್ರು. ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ದೇವೇಗೌಡರು ಆಕ್ರೋಶ ಹೊರಹಾಕಿದ್ರು. ಅದ್ರ ಬಗ್ಗೆ ಇವರೇನು ವಾದ ವಿವಾದ ನಡೆಸ್ತಾ ಇದ್ದಾರೆ. ನಾನು ಅವತ್ತೇ ಹೇಳಿದ್ದೇನೆ, ಏನು ನಾವು ಪೇಪರ್ ಬ್ಯಾಲೆಟ್ ಇದನ್ನು ನಾವು ಮುಂದುವರಿಸೋಣ, ಇದು ಕೈ ಹಾಕೋದು ಬೇಡ. ಈಗ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಕೋಗಿಲು ಲೇಔಟ್ನಲ್ಲಿ ಸರ್ಕಾರ 150 ಮನೆಗಳನ್ನ ಕೆಡವಿತ್ತು. ಕೋಗಿಲು ಕದನ ರಾಜಕೀಯ ತಿರುವು ಪಡೆದಿದೆ. ಇದರ ನಡುವೆ ಈಗ 250ಕ್ಕೂ ಹೆಚ್ಚು ಮಂದಿ ಹೊಸ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಒಂದೊಂದು ಮನೆಯಿಂದ 2-3 ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದೆ. ಸರ್ಕಾರ ಹೇಳ್ತಿರುವಂತೆ ಅರ್ಹರಿಗೆ ಮನೆ ಕೊಡಲು ಸಹ ಹಲವು ಸವಾಲುಗಳು ಎದುರಾಗಿದೆ. ಕೋಗಿಲು ವಿಚಾರದಲ್ಲಿ ಸರ್ಕಾರ ಮಾನವೀಯತೆಯ ಮಾತನಾಡ್ತಿದೆ. ಅತ್ತ ಅಧಿಕಾರಿಗಳ ವಲಯದಲ್ಲಿ ಮನೆಗಳನ್ನ ನೀಡಲು ಎದುರಾಗುವ ಕಾನೂನು ತೊಡಕುಗಳ ಕುರಿತು ಚರ್ಚೆ ಜೋರಾಗಿದೆ. ಕೋಗಿಲು ಲೇಔಟ್ನಲ್ಲಿ ಇರೋರು ಕೇರಳದವರು ಅಂತ ನನಗೆ ಅನಿಸೋದಿಲ್ಲ. ಅಲ್ಲಿರುವವರೆಲ್ಲರೂ ಬಾಂಗ್ಲಾದವರು ಇರಬಹುದು ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ಹೇಳಿದ್ರು. ಜಾಗದ ವಿಚಾರದಲ್ಲಿ ಇಷ್ಟೊಂದು ಪರವಿರೋಧ ಚರ್ಚೆ ನಡೆಯುತ್ತಿದೆ. ಕೇರಳ ಹಾಗೂ ಕರ್ನಾಟಕ ಮುಖ್ಯಮಂತ್ರಿ ವಿಜೃಂಭಿಸುತ್ತಿದ್ದಾರೆ. ನಾನು ವೀಲ್ ಚೇರ್ನಲ್ಲಿ ಬರ್ತೇನೆ, ಬನ್ನಿ ನನ್ನ ಜೊತೆಗೆ. ಸ್ಲಂಗಳಿಗೆ ಎಲ್ಲೆಲ್ಲಿಂದ ಜನ ಬಂದು ಸೇರಿದ್ದಾರೆ ನೋಡೋಣ ಅಂತ ಎಚ್.ಡಿ. ದೇವೇಗೌಡರು ಗುಡುಗಿದ್ದಾರೆ. ವೀಲ್ ಚೇರ್ ಎಲ್ಲ ಬರ್ತಿದ್ದಾನೆ, ಆ ಸ್ಲಮ್ ಒಳಗೆ ಹೋಗು, ವೀಲ್ ಚೇರ್ ಕರ್ಕೊಂಡು ಹೋಗಿ ಬನ್ನಿ ನನ್ನ ಜೊತೆ. ಎಷ್ಟು ಅನ್ಆಥರೈಸ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದವರು ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ.
ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ನೀಡುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿಲ್ಲ ಅಂತ ವಿಧಾನಸೌಧದಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಬೆಂಗಳೂರಿನಲ್ಲಿ ಅಕ್ರಮ ಲೇಔಟ್ಗಳ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಕೋಗಿಲು ಲೇಔಟ್ಗೆ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ, ಬಾಂಗ್ಲಾದವರು ಇದ್ರೆ ಜೈಲಿಗೆ ಹಾಕ್ಲಿ ಅಂತ ಬಿಜೆಪಿ ನಾಯಕರಿಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ನೀಡಿದ್ದಾರೆ. ಕೋಗಿಲು ಅಕ್ರಮವಾಗಿ ನೆಲೆಸಿರ್ತಕ್ಕಂಥವರನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಏನು ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಜಿಲ್ಲಾಡಳಿತದಿಂದ ಜಿಬಿಎಗೆ ಕೋಗಿಲು ಲೇಔಟ್ ನಿವಾಸಿಗಳ ಪಟ್ಟಿ ಸಲ್ಲಿಕೆಯಾಗಿಲ್ಲ ಅನ್ನೋ ಮಾಹಿತಿಯೂ ಸಿಕ್ಕಿದೆ. ಜಿಬಿಎಗೆ ನಿವಾಸಿಗಳ ಮಾಹಿತಿ ಸಲ್ಲಿಕೆಯಾದ ನಂತರ ಮನೆ ನೀಡುವ ವಿಚಾರ ಫೈನಲ್ ಆಗಲಿದೆ. ಹಾಗಾಗಿ ಯಾರಿಗೆ ಮನೆ ನೀಡಬೇಕು, ಯಾರಿಗೆ ಮನೆ ನೀಡಬಾರದು ಅನ್ನೋ ಗೊಂದಲದಲ್ಲಿ ಸರ್ಕಾರ ಇದೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸುಮ್ಮನೆ ಮನೆ ಕೊಡೋಕೆ ಆಗಲ್ಲ, ಎಲ್ಲ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಯಾವಕ್ಕೂ ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಬಿಡಿಸ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿರ್ತೀವಿ, ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ ಸಮಸ್ಯೆ ಇದೆ. ಆದರೂ ಅವರಿದ್ರೆ ಹೇಳಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಟ್ಟೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.